ಹೇ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಟು ಹರ್ಷಿತಾ ಲಾಕ್ಸ್. ಗೈಸ್, ದೇವಸ್ಥಾನಕ್ಕೆ ಹೋಗಬೇಕು, ಹಂಗಾಗಿ ರೆಡಿ ಆಗಿದ್ದೀನಿ. ನಮ್ಮ ಅಮ್ಮಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ನೋಡಿದ್ರೆ ನಮ್ಮ ಅಣ್ಣ ಮನೆ ಹತ್ರ ಹೋಗಿದ್ದಾರೆ. ನಮ್ಮಮ್ಮ ಬಂದಿದ ತಕ್ಷಣ ಹೋಗೋದು. ನಮ್ಮಮ್ಮನೇ ಬಂದುಬಿಟ್ರು ಗೈಸ್, ನಾನು ಹಂಗೆ ಹೇಳ್ತಾ ಇದ್ದಂಗೆ. ಸರಿ, ನಮ್ಮಮ್ಮ ಬಂದಾದಮೇಲೆ ನನ್ನ ತಲೆಯೆಲ್ಲ ಬಾಚಿಕೊಂಡು ನಾನು, ನಮ್ಮಮ್ಮ, ನನ್ನ ತಂಗಿ ಮೂವರೂ ಆಟೋದಲ್ಲಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿಂದ ಬಂದು ಕಾಲೆಲ್ಲ ತೊಳ್ಕೊಂಡು ದೇವ್ರ ದರ್ಶನಕ್ಕೆ ಅಂದ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಹಂಗೆ ಈಚೆ ಬಂದ್ವಿ, ಲೈಟಾಗಿ ಮಳೆ ಶುರುವಾಗ್ತಾ ಇತ್ತು. ಸೊ ಹಂಗೆ ಆಟೋ ಅಂಕಲೆಲ್ಲ ವೆಯ್ಟ್ ಮಾಡ್ತಾಯಿದ್ರು ನಮಗೋಸ್ಕರ. ಅವ್ರ ಜೊತೆನೇ ಹಂಗೆ ಆಟೋದಲ್ಲಿ ಬಂದ್ವಿ. ಚಳಿ ಆಗ್ತಾಯಿತ್ತು. ಹಂಗೆ ಅಲ್ಲಿ ಬೇಕ್ರಿಲಿ ಕಾಫಿ ಎಲ್ಲ ತೊಗೊಂಡು ಕಾಫಿ ಕುಡಿದು ಹಾಗೆ 2 ಕುರ್ಕುರೆ ಪ್ಯಾಕೆಟ್ನ ತೊಗೊಂಡ್ವಿ. ಗಾಡೀಲಿ ಬರ್ತಾ ನಾನು ತಿನ್ಕೊಂಡು ನಮ್ಮ ಅಮ್ಮಗೂ ತಿನ್ನಿಸ್ಕೊಂಡು ಬಂದೆ. ಇವಾಗ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಗೈಸ್, ನಮ್ಮಮ್ಮ ಕಾಫಿ ಮಾಡು ಅಂತಂದರು. ಸೊ ಕಾಫಿ ಮಾಡೋಕ್ಕೆ ಬಂದಿದ್ದೀನಿ. ಆ್ಯಂಡ್ ಹಾಗೆ ಒಂದು ಪ್ರ್ಯಾಂಕ್ ಮಾಡೋಣ ನಮ್ಮ ಅಮ್ಮ ಮೇಲೆ ಅಂತ ಅಂದ್ಕೊತಾ ಇದ್ದೀನಿ. ಏನು ಅಂದರೆ ಕಾಫಿಗೆ ಉಪ್ಪು ಹಾಕ್ಕೊಡೋದು ಅನ್ನೋ ಪ್ಲ್ಯಾನಲ್ಲಿದ್ದೀನಿ. ಅದು ಹಿಟ್ಟಾಗುತ್ತಾ ಫ್ಲಾಪ್ ಆಗುತ್ತಾ ನನಗೆ ಗೊತ್ತಿಲ್ಲ, ಬಟ್ ನೋಡೋಣ ಬನ್ನಿ. ಓಕೆ, 1 ಸ್ಪೂನಷ್ಟು ಉಪ್ಪು ತೊಗೋತಾ ಇದ್ದೀನಿ ಗೈಸ್. ಇದನ್ನು ಈ ಗ್ಲಾಸಲ್ಲಿ ಹಾಕ್ಕೋತೀನಿ. ನೋಡಿ, ಒಂದಿಷ್ಟು ಉಪ್ಪಿದೆ, ಅಷ್ಟು ಉಪ್ಪಿದೆ. ಸೊ ಅಷ್ಟು ಉಪ್ಪು ಹಾಕಿದ್ದೀನಿ. ಆ್ಯಂಡ್ ಕಾಫಿನೂ ಜಾಸ್ತಿ ಈ ಗ್ಲಾಸ್ ತುಂಬ ಕೊಡಲ್ಲ ನಾನು, ಜಸ್ಟ್ ಇಷ್ಟು ಕೊಡ್ತೀನಿ. ಯಾಕಂದರೆ ಸುಮ್ಮನೆ ಕಾಫಿ ಎಲ್ಲ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಇಷ್ಟು ಕೊಡ್ತೀನಿ. ನಮ್ಮಮ್ಮ ಕುಡಿದ್ಬಿಟ್ಟು ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಪ್ರ್ಯಾಂಕ್ ಹಿಟ್ಟಾಗುತ್ತಾ ಫ್ಲಾಪ್ ಆಗುತ್ತಾ ನಿಜ ಗೊತ್ತಿಲ್ಲ. ನಮ್ಮಮ್ಮನ ರಿಯಾಕ್ಷನ್ ನೋಡಿ ಆದಮೇಲೆ ಗೊತ್ತಾಗೋದು. ಸೊ ಟ್ರೈ ಮಾಡೋಣ ಬನ್ನಿ. ಕಾಫಿ ರೆಡಿ ಆಗಿದೆ, ಇನ್ನು ಸೋದಿಸ್ಕೊಳೋದಷ್ಟೇ ಇರೋದು. ಸೋದಿಸ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಏನು ಅಂದರೆ ನಾನು ಒಂದು ಗ್ಲಾಸಲ್ಲಿ ಸ್ವಲ್ಪ 1 ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ. ಅದನ್ನು ತೊಗೊಂಡೋಗಿ ಮಮ್ಮಿ ಕೊಡೋಂಗೆ. ಮಮ್ಮಿ ರಿಯಾಕ್ಷನ್ ಹೇಗಿರುತ್ತೆ ಅಂದ್ಬಿಟ್ಟು ನಿಮ್ಮ ಫೋನಲ್ಲಿ ಕ್ಯಾಪ್ಚರ್ ಮಾಡು. ಆ್ಯಂಡ್ ನನ್ನ ಫೋನಲ್ಲಿ ಕ್ಯಾಪ್ಚರ್ ಮಾಡ್ತೀನಿ. ಗೈಸ್, ಏನು ಗೊತ್ತಾ, ನಾನು ಇಷ್ಟು ಕಾಫಿ ಕೊಟ್ಟರೆ ನಮ್ಮ ಅಮ್ಮಂಗೆ ಡೌಟ್ ಬರುತ್ತೆ. ಸೊ ಹಾಗಾಗಿ ಒಂದು ಗ್ಲಾಸಲ್ಲಿ ವಾಟರ್ ಫಿಲ್ ಮಾಡಿದ್ದೀನಿ. ಈ ವಾಟರ್ನ ಈ ಗ್ಲಾಸ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕಾಫಿ ಮಿಕ್ಸ್ ಮಾಡಿಕೊಡೋಣ ಅಂತ ಇದ್ದೀನಿ. ಬನ್ನಿ, ಹೇಗಾಗುತ್ತೆ ಬನ್ನಿ ನೋಡೋಣ. ಇಷ್ಟು ಸಾಕು ಹಾಲು ಆ್ಯಂಡ್ ಕಾಫಿ ಗ್ಲಾಸಲ್ಲಿದೆ. ಇದನ್ನು ಟ್ರಾನ್ಸ್ಫರ್ ಮಾಡ್ತೀನಿ. ಅಂದ್ರು ಅಟೆಂಡು ನಾರಾಯಣಮ್ಮ ಈ ತೊಟ್ಟಿಲ್ ಕಟ್ಕೊಂಡು ಪೈನ್ ತಕ್ಷಣ ಸುಡಿ ಇಪ್ಪದು ಬಾಗ ಇಪ್ಪದು ಸಲ್ಲಗ ಏನ್ ಸೇಸ್ತೀವಿ ಕಾಫಿ ಅಮ್ಮ ಮುಚ್ಚಡೆ ತಣ್ಣಗಾಗ್ಬಿಟ್ಟೈತೆ. ಕುಡಿ ಹೋದ್ರು ಪೈನು ಉಡ್ಸೇಸ್ಕೊಂಡ ಹಾಕೋಗಿ ಗಡಂಬಿ ಅಟ್ಲೆ ಉಡಿಸಿ ಒಬ್ಬವನ್ನ ಉಡಿಸೇಸ್ನಿ ಕಪ್ಪು ಪೋಷಿಸಿ ಈ ಸಲ್ಲಗ ಉಂಟದ ನಿಮ್ ತಾಗಿದ್ದು ಒಂದು ಸ್ವಲ್ಪ ಕುಡಿ. ಒಂದು ಪಟ್ಟು ಯಾಕೆ ಕಟ್ಬಿಟ್ಟಾ? ಒಂದು ಸ್ವಲ್ಪ ಪ್ಲೀಸ್ ಮಮ್ಮಿ, ಪ್ಲೀಸ್ ಸ್ವಲ್ಪ ಚೆಲ್ಲು, ವೇಸ್ಟ್ ಚೆಲ್ಲು. ಚೂರು ಬಿಸಿ ಇಲ್ಲ, ಸೂಸ್ನಿ ದಾಣೆ చెప్పింది. ಒಂದೇ ಒಂದು ಸಿಪ್ ಕುಡಿ. ಅಷ್ಟು ವೇಸ್ಟ್. ಏನು, ನಾನು ಅಷ್ಟಕ್ಕೂ ಹಾಲು ಹಾಕಿದ್ದೀನಿ, ನೀರು ಕಾಫಿ ಹಾಕಿದ್ದೀನಿ ಅಂದ್ಕೊಂಡ. ಅರ್ಧ ಗ್ಲಾಸ್ ನೀರೇ ಹಾಕಿದ್ದೀನಿ ಮಮ್ಮಿಗೆ. ಅರ್ಧ ಗ್ಲಾಸ್ ನೀರು, ಒಂದು ಸ್ವಲ್ಪ ಕಾಫಿ ಹಾಕಿ ಬಂದು. ನನ್ಗೆ ಹೇಳೋದು ಕೊಡು, ನಾನು ಯಾಟಕ್ಕಿಲ್ಲ. ನಾನು ಕೊಡು ಅಂದಿಲ್ಲ ಮಮ್ಮಿ, ವಿಡಿಯೋ ಮಾಡು, ನಮ್ಮ ಮಮ್ಮಿಗೆ ಕೊಡ್ತೀನಿ ಅಂದಿದ್ದು.
ಸರ್ ಬಿಸಿ ಮಾಡ್ಕೊಂಬರ್ತೀನಿ ಇರ್ಕ. ಗೈಸ್, ನಮ್ಮ ಮಮ್ಮಿ ಮೇಲೆ ಪ್ರ್ಯಾಂಕ್ ಮಾಡಿದ್ನಲ್ಲ, ಅದು ಹಿಟ್ಟೇನೋ ಆಯಿತು, ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಯಿತು. ಬಟ್ ಅದು ಪ್ರ್ಯಾಂಕ್ ಗಾನ್ ರಾಂಗ್ ಕೂಡ ಆಯಿತು. ಯಾಕಂದರೆ ಅದು ಕಾಫಿ ಎಲ್ಲ ಕುಡ್ದಾದ್ಮೇಲೆ ನಮ್ಮ ಮಮ್ಮಿ ನನ್ನ ಅಂದರೆ ಒಂದೇ ಸಿಪ್ ತೊಗೊಂಡಿದ್ದು ನಮ್ಮ ಮಮ್ಮಿ ಅದು. ಆಮೇಲೆ ಬೈದರು. ಅದು ವಿಡಿಯೋ ನಾನು ಫೋನಲ್ಲಿ ಮಾಡ್ತಿದ್ದೆ, ಅದು ಹೆಂಗೋ ಏನೋ ಗೊತ್ತಿಲ್ಲ ಆಫ್ ಆಗೋಯ್ತು. ಆಮೇಲೆ ನಾನು ಸುಮ್ಮನೆ ಯಾಕಪ್ಪ ಅಲ್ಲೇ ಇದರಿಂದ ಬೈಸ್ಕೊಳ್ಳೋದು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಹಾಲಿಗೆ ಬಂದು ನೋಡ್ತೀನಿ, ವಿಡಿಯೋನೇ ಆನ್ ಆಗಿಲ್ಲ. ಆ್ಯಕ್ಚುಲಿ ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಎಲ್ಲ ಬಾಲ್ಕನಿಲಿ ಕುತ್ಕೊಂಡು ಮಾತಾಡ್ತಾಯಿದ್ರು. ನೋಡಿದ್ರೆ ಹಂಗಾಯಿತು. ಸೊ ಅದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಬಟ್ ಗೈಸ್, ನೆಕ್ಸ್ಟ್ ಟೈಮ್ ಏನಾದರೂ ಪ್ರ್ಯಾಂಕ್ ಮಾಡ್ತೀನಿ ಅಂದಾಗ ಯಾರ್ದಾದ್ರು ಹೆಲ್ಪ್ ತೊಗೊತೀನಿ ಗೈಸ್ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ. ನನ್ನ ತಂಗಿನ ಕೇಳಿದೆ, ನನ್ನ ತಂಗಿ ಬೇಡ ಅಂತ ಅಂದ್ಬಿಟ್ಟು, ನಮ್ಮಮ್ಮ ಬೈತಾರೆ ಅಂದ್ಬಿಟ್ಟು. ಓಕೆ ಪರವಾಗಿಲ್ಲ ಬಿಡಿ, ನೆಕ್ಸ್ಟ್ ಟೈಮು ಯಾರಿಗಾದ್ರೂ ಪ್ರ್ಯಾಂಕ್ ಮಾಡ್ತೀನಿ ಅಂದಾಗ ಆ ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡೋದಕ್ಕೆ ಅಂದ್ಬಿಟ್ಟು ಇನ್ನೊಬ್ರನ್ನ, ನನ್ನ ಫ್ರೆಂಡ್ನು ಅಥವಾ ಯಾರನ್ನಾದ್ರೂ ಒಬ್ಬರನ್ನ ಕರ್ಕೊತೀನಿ. ಆ್ಯಂಡ್ ನನ್ನ ಫೋನಲ್ಲಿ ಕೂಡ ನಾನು ಕ್ಯಾಪ್ಚರ್ ಮಾಡ್ತಿರ್ತೀನಿ, ನಾನು ಬೇರೆಯವ್ರ ಫೋನಲ್ಲೂ ಕ್ಯಾಪ್ಚರ್ ಮಾಡಿಸ್ತೀನಿ. ಸೊ ದಟ್ ಅದು ಕ್ಲಿಪ್ಪಿಂಗ್ ನೀಟಾಗಿ ಕ್ಯಾಪ್ಚರ್ ಆಗುತ್ತೆ. ಅಕಸ್ಮಾತ್ ನನ್ನ ಫೋನಲ್ಲಿ ಆಫ್ ಆದರೂ ಅವ್ರ ಫೋನಲ್ಲಿ ಇರುತ್ತೆ ಅಲ್ವಾ. ಸೊ ಇವತ್ತಿನ ಪ್ರ್ಯಾಂಕ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಗೈಸ್, ಇವತ್ತು ನಾನು ಮತ್ತು ನನ್ನ ತಂಗಿ ಒಂದು ಚಾಲೆಂಜಿಂಗ್ ವ್ಲಾಗ್ನ ಮಾಡಿದ್ದೀವಿ. ಅದರಲ್ಲಿ ಯಾರು ವಿನ್ ಆಗಿದ್ದಾರೆ, ಯಾರು ಲೂಸ್ ಆಗಿದ್ದಾರೆ ಅಂತ ನೀವು ನೋಡಬೇಕಾ? ಹಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಸೊ ದಟ್ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಆ್ಯಂಡ್ ನಿಮಗೆ ನೆಕ್ಸ್ಟ್ ಯಾವ ರೀತಿ ಚಾಲೆಂಜಿಂಗ್ ವ್ಲಾಗ್ಸ್ಗಳು ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಅದನ್ನೇ ಮಾಡ್ತೀನಿ.